ಅದು ಫುಲ್ ಗುತ್ತಿಯಲ್ಲಿ ಇರೋದು ಯಾವ ಥರ ಚಾರ್ಜ್ ಮಾಡ್ತದೆ. ನಾನು ಆ ಅಭಿಮನ್ಯು ಆನೆ ಮೇಲೆ ನಾನು ಕೂತಿದ್ದೀನಿ, ಆ ವೆಂಕಟೇಶ್ ಕೂತಿದ್ದಾರೆ. ಬಂದು ಒಮ್ಮೆಗೆ ಚಾರ್ಜ್ ಮಾಡ್ಬಿಡ್ತು. ನಮ್ಗೆ ಕಾಣ್ತಾನೆ ಇಲ್ಲ, ಆನೆನೇ ಕಂಡಿಲ್ಲ ನಮಗೆ. ನಾವು ಸುಮ್ಮನೆ ಹುಡುಕ್ತಾ ಇದೀವಿ. ಅಭಿಮನ್ಯು ಒಮ್ಮೆಗೆ ಫ್ರಂಟ್ ಏನು ಹೋಯ್ತಲ್ಲ, ಹೋದ ತಕ್ಷಣ ಅದು ಬಂದ್ಬಿಡ್ತು. ಈ ಕಾಡಾನೆಗೆ ತಗೊಂಡು ಹೋಗೋಕ್ಕೆ ಅಂದರೆ ಇದನ್ನು ಕಟ್ಟಾಕಿದ್ವಲ್ಲ ನಾವು, ಇದನ್ನು ಕರ್ಕೊಂಡು ಹೋಗೋಣಂತ ಬೇರೆ ಕಾಡಾನೆಗಳು ಬಂದು ನಮ್ಮ ಸಾಕಾನೆಗಳ ಜೊತೆ ಅಲ್ಲಿ ಯಾವುದು ಆ ಕಾಡಾನೆಗೂ ಮತ್ತು ಅಭಿಮನ್ಯುಗೂ ಕ್ಲಾಶ್ ಆಗ್ಬಿಡ್ತು. ಆ್ಯಂಡ್ ಅಭಿಮನ್ಯು ಚಾರ್ಜ್ ಮಾಡಿದ ತಕ್ಷಣ ಕಾಡಾನೆದು ಒಂದು ದಂತಾನು ಮುರಿತು. ಅದು ನಮ್ಮ DCF ಅಲ್ಲೇ ಚನ್ನಗಿರಿಲೇ ಇದೆ. ಅದು ನಮ್ಮ ಹತ್ರ ಇರೋ ಕುಮ್ಕಿ ಆನೆಗಳು ಕೂಡ ಕಾಡಾನೆಗಳೇ. ಅವಕ್ಕೊಂದು ಸಿಟ್ಟು, ನನಗೊಬ್ಬ ಸಿಕ್ಕನಲ್ಲ, ಫೈಟ್ ಮಾಡ್ಬಿಡೋಣ ಅನ್ನೋದೊಂದು ಚಾಲೆಂಜ್ ಇರುತ್ತೆ. ಸೆಟ್ಲಾಗಿ ಟೋಟಲ್ 5 ಜನ ಸತ್ತೋಗಿದ್ರು. 5 ಜನರನ್ನ ಯಾವುದೋ ಒಂದು ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅಲ್ಲಿ ಸತ್ತೋಗಿದ್ರು. ಅವ್ರು ಅಂದ್ರೆ ಆನೆ ತೊಳೆದೇ ಸತ್ತೋಗಿದ್ರು. ಅದರಲ್ಲಿ ಒಬ್ರು ಫಾರೆಸ್ಟರ್ ಕೂಡ ಒಬ್ರು ಸತ್ತೋಗ್ಬಿಟ್ಟು. ತಾವು ಕೇಳಿದ ಹಾಗೆ ಒಂದು ಅತ್ಯಂತ ಕ್ಲಿಷ್ಟಕರವಾದ ಘಟನೆ ನಡೀತು. ಅದನ್ನು ಹೇಳಕ್ ಇಷ್ಟಪಡ್ತೀನಿ ನಾನು. ಆ ಘಟನೆ ಅನ್ನೋದಕ್ಕಿಂತ ಅದೊಂದು ದೊಡ್ಡ ಒಂದು ಎಲ್ಲ ನಾವೆಲ್ಲ ಬದುಕಿದ ಪವಾಡನೇ ಅದು ಆ ಚನ್ನಗಿರಿಯಲ್ಲಿ ಆಗಿರೋ. ಅದು ನಮಗೆ ಅವಾಗ ಬಾಲಚಂದ್ರ ಸಾಹೇಬರು ಅಲ್ಲಿ DCF ಸಾಹೇಬ್ರು ಇದ್ರು. ಅವರು ಭದ್ರಾವತಿಯಿಂದ ನಮ್ಮ ಕಾರ್ಯಾಚರಣೆ, ಆನೆ ಸೆರೆ ಕಾರ್ಯಾಚರಣೆಯ ಸಿಬ್ಬಂದಿ ನಾವೇನಿರ್ತೀವಿ, ಪಶು ವೈದ್ಯರು, ಆನೆಗಳು, ಸೀನಿಯರ್ ಹಿರಿಯ ಪಶು ವೈದ್ಯರಾದ ನಾಗರಾಜ್ ಅವ್ರನ್ನ, ನನ್ನನ್ನು ಅವರು ಚನ್ನಗಿರಿಗೆ ಈ ತರ ಒಂದು ಸಮಸ್ಯೆ ಆಗಿದಾರಪ್ಪ, ಇಲ್ಲಿ 2 ಆನೆಗಳನ್ನ ಸೆರೆ ಕಾರ್ಯಾಚರಣೆಗೆ ಅನುಮತಿ ಸಿಕ್ಕಿದೆ, ನೀವು ಬರಬೇಕು ಅಂತ ನಮಗೆ ಕರೆಸ್ಕೊಂಡ್ರು ಸರ್. 2018 ಸರ್, 18, 19 ಎರಡು ಟೈಮ್ ಮಾಡಿದ್ವಿ, 3 ಕಾರ್ಯಾಚರಣೆಯಲ್ಲಿ. ಆ ಟೈಮಲ್ಲಿ ನಮಗೆ ಅದು ಯಾವ ಪವಾಡನೋ, ಅದು ನಾವು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ವಿ. ಬೆಳಿಗ್ಗೆ ನಮ್ಮ ಸಾಕಾನೆಗಳಾದ ಅಭಿಮನ್ಯು, ಅಜಯ, ಪ್ರಶಾಂತ, ವಿಕ್ರಮ, ಈ ಎಲ್ಲ ಸಾಕಾನೆ 5 ಸಾಕಾನೆಗಳ ಸಹಾಯದಿಂದ ನಾವು ಕಾರ್ಯಾಚರಣೆನ ಪ್ರಾರಂಭ ಮಾಡಿದ ನಂತರ ಮೊದಲನೇ ದಿನ ನಮಗೆ ಸ್ವಲ್ಪ ಟಫ್ ಆಯಿತು ಟೆರೇನ್. ಯಾಕೆ ಚನ್ನಗಿರಿ ಟೆರೇನು ಆ ಟೈಮಲ್ಲಿ ಅದು ಟಫ್ ಅನಿಸ್ತು ನಮಗೆ. ಆಮೇಲೆ ಪ್ರತಿಯೊಂದು ಆಪರೇಷನ್ ಎಲ್ಲ ಬೇರೆ ಬೇರೆ ಥರನೇ ಇರುತ್ತೆ. ಪ್ರತಿಯೊಂದು ಕಾರ್ಯಾಚರಣೆನೂ ಒಂದು ಕಾರ್ಯಾಚರಣೆ ಜೊತೆ ಹೊಂದಲ್ಲ. ಅಲ್ಲಿ ನಾವು ಯಾವ ಕಾಡಾನೆನ ನಮಗೆ ಅದು ಟಾರ್ಗೆಟ್ ಯಾವುದನ್ನ ನಾವು ಮಾಡಿದ್ವಿ, ಅದು ಆ ಕಾಡಾನೆ ಹಿಂದೆ ಹೋಗ್ತಾ ಇದ್ವಿ. ಎಲ್ಲ ಸುಮಾರಲ್ಲಿ ಒಬ್ಬರು ನಮ್ಮ ಜೊತೆ ಒಬ್ಬರು ಸಹಾಯಕರು ಇದ್ದರು, ಎಲ್ಲರೂ ಇದ್ದರು ಸರ್. ಅಲ್ಲಿ ನನ್ನ ಜೊತೆ ಅವತ್ತು ಅರವಳಿಕೆ ಬಂದೂಕುಗಳನ್ನ ನಾನು ಮತ್ತು ನಾಗರಾಜ್ ಡಾಕ್ಟ್ರು ಹಾಗೂ ನಮ್ಮ ಇನ್ನೊಂದು ಟೀಮು ಒಂದು ಕಡೆ ಇತ್ತು. ನಮ್ಮದೊಂದು ಟೀಮು, ನಾನು, ಡಾಕ್ಟರ್ ನಾಗರಾಜ್ ಅವರು ಹಾಗೂ ಬಾಲಚಂದ್ರ ಸಾಹೇಬರು. ಅಲ್ಲಿ 5 ಕಾಡಾನೆ ಇದೆ ಅಂತ ಹೇಳಿದ್ರು. ಅದರಲ್ಲಿ 2ಕ್ಕೆ ನಮಗೆ ಸರಿ ಪರ್ಮಿಷನ್ ಇತ್ತು. ನಾವು ಇದು ಮೊದಲನೇ ಕಾರ್ಯಾಚರಣೆ, ಇದು ಒಳ್ಳೆ ಚೆನ್ನಾಗಿತ್ತು. ಇದನ್ನ ಎನ್ಕೌಂಟರ್ ಮಾಡಬೇಕಾಗಿತ್ತು. ಬಟ್ ಅಲ್ಲಿ ಹೋದ್ವಿ ನಾವು. ನಮ್ಮ ದೂರದಲ್ಲಿ ನಮ್ಮ ಒಂದು ಗ್ರೂಪಲ್ಲಿ ನಮಗೆ ಯಾವುದು ಅಭಿಮನ್ಯು ಆನೆ ನಮ್ಮ ಅಕ್ಕಪಕ್ಕದಲ್ಲೇ ನಮ್ಮ ಹಿಂದೆನೇ ಇತ್ತು. ನಾವೆಲ್ಲ ಬೈ ವಾಕ್ ಹೋಗ್ತಾ ಇದ್ವಿ. ನನ್ನ ಮುಂದೆ ಡಾಕ್ಟರ್ ನಾಗರಾಜ್ ಅವ್ರ ಮುಂದೆ ಇದ್ರು. ನಾವು ಒಂದು ಸೈಡ್ ನಾವಿದ್ವಿ, ಬಾಲಚಂದ್ರ ಸಾಹೇಬ್ ಎಲ್ಲರೂ ಆಲ್ಮೋಸ್ಟ್ ಒಂದು 10-15 ಜನ ಇದ್ವಿ ನಾವು. ಅದು ಅಚಾನಕ್ ಯಾವ ಕಡೆಯಿಂದ ಬಂತು ಕಾಡಾನೆ ಬಂದ್ಬಿಡ್ತು. ವಿ ಆರ್ ಆಲ್ ಆನ್ ಫುಟ್ ಆ್ಯಂಡ್ ಯಾರಿಗೂ ಅಲ್ಲಿ ಒಂಥರ ಯಾವ ಥರ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಎಲ್ಲರೂ ಯಾರಿಗೂ ಏನೋ ಇಶ್ಯೂ ಆಗುತ್ತಪ್ಪ ಇವು ಅನ್ನೋ ಒಂದು ಇದರಲ್ಲಿ ಆಗೋಷ್ಟಲ್ಲೇ ದ 6 ಸೆನ್ಸ್ ಆಫ್ ಎಲಿಫೆಂಟ್ಸ್, ಅದು ಯಾವ ಥರ ಕೇರ್ ಅನ್ನೋದು ನಮಗೆ ಆ್ಯಕ್ಚುಲಿ ಅದು ಅಭಿಮನ್ಯು ಇಲ್ಲ ಅಂದಿದ್ರೆ ನಾವು ಬಹುಶಃ ನಮ್ಗೇನೇನೋ ಆಗಿರೋದು. ಅದು ಆಟೋಮೆಟಿಕ್ ಅದು ಮಧ್ಯಕ್ಕೆ ಎಂಟ್ರಿ ಹೊಡಿತು. ನಮ್ಮ ಯಾವುದು ಆ ಕಾಡಾನೆಗೂ ಮತ್ತು ಅಭಿಮನ್ಯುಗೂ ಕ್ಲಾಶ್ ಆಗ್ಬಿಡ್ತು. ಆ್ಯಂಡ್ ಅಭಿಮನ್ಯು ಚಾರ್ಜ್ ಮಾಡಿದ ತಕ್ಷಣ ಕಾಡಾನೆದು ಒಂದು ದಂತಾನು ಮುರಿತು. ಅದು ನಮ್ಮ DCF ಅಲ್ಲೇ ಚನ್ನಗಿರಿಲೇ ಇದೆ. ಅದು ದಂತ ಮುರಿತು. ಆ ಕಾರ್ಯಾಚರಣೆ ನಮಗೆ 2 ದಿನ ಸಿಕ್ಕಾಪಟ್ಟೆ ಟಫ್ ಆಗ್ಬಿಡ್ತು. ಆ ಕಾಡಾನೆ ನಮಗೆ ಸಿಗಲಿಲ್ಲ. ನಾವು ಆನೆಗಳಿಗೆ ಕಾರಿಡಾರ್ ಯಾವ್ಯಾವ ಥರ ಅದಿದೆ ಅಲ್ಲಿ ಬಹುಶಃ ಅದು ಒಂದು 50-60-100 ವರ್ಷದ ಹಿಂದೆ ಇತಿಹಾಸ ಇತ್ತು ಅನಿಸುತ್ತೆ. ಏನಕ್ಕಂದ್ರೆ ಬಂದಿರುತ್ತೆ ಸರ್. ರೀಸನ್ ಚನ್ನಗಿರಿ ಪಕ್ಕನೇ ಭದ್ರಾವತಿ ಇರೋದು. ಅಲ್ಲಿಂದ ಅಲ್ಲಿ ಕಾರಿಡಾರ್, ಅದು ಆ ಕಾಡು ಚೆನ್ನಾಗಿದೆ, ಚನ್ನಗಿರಿ ಕಾಡು, ಅದು ಭದ್ರಾ ಕನೆಕ್ಷನ್ ಇದೆ. ಅದು ಅಲ್ಲಿಂದ ಅಲ್ಲಿ ಉಂಬರಾಣಿ ಅಂತ ಬರುತ್ತೆ. ಉಂಬರಾಣಿಯಿಂದ ನಾವು ಆಪರೇಷನ್ ಉಂಬರಾಣಿ ಅಂತಾನೆ ಹೆಸರು ಕೊಟ್ಟರು ನಮಗೆ. ಅದೇ ತರ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸಾಹೇಬ್, ಆಪರೇಷನ್ ಉಂಬರಾಣಿ ಕಾರ್ಯಾಚರಣೆ ಅಂತಾನೆ ಕೊಟ್ಟಿದ್ದಾರೆ. ಅಲ್ಲಿಂದ ಅವು ಏನಾಗ್ತವೆ ಬಹುಶಃ ನಮಗೆ ಇನ್ನೊಂದು ಹೇಳ್ತೀನಿ ಆಮೇಲೆ ತಮಗೆ ಚಿತ್ರದುರ್ಗದ್ದಾಗಿದ್ದು. ಬಟ್ ಇದು ಬಂತಿದ್ದು ಈ ಕಾಡಾನೆ ಗುಂಪು ಬಂದಿದೆ. ಅಲ್ಲಿ ಒಂದು 4-5 ಬಂದಿವೆ. ಅವು 4-5 ಬಂದು 2 ಗಂಡಾನೆಗಳು ಅಲ್ಲಿ ಸೆಟ್ಲ್ ಆಗಿದೆ. ಅದು ಒಂದು ಒಳ್ಳೆ ಬಿದಿರಿನ ಜಾಗ, ಅದು ಭಾರಿ ಚೆನ್ನಾಗಿದೆ. ಒಳ್ಳೆ ಜೋಳದಾಳ್ ಅನ್ನೋ ಒಂದು ಜಾಗದಲ್ಲಿ ನಮ್ಮ ಕೆನೆತ್ ಆಂಡರ್ಸನ್ ಫಸ್ಟ್ ಕಾರ್ಯಾಚರಣೆ ಮಾಡಿರೋ ಜಾಗಗಳವೆಲ್ಲ. ಅವಾಗ ನೋಡಿ ಆ ಕಾಲದಲ್ಲಿ ಹುಲಿಗಳು ಸಿಕ್ಕಾಪಟ್ಟೆ ಇತ್ತಲ್ಲ, ಅಲ್ಲಿ ಮತ್ತೆ ಆನೆಗಳದ್ದು ಕಾರಿಡಾರ್ ಇದೆ. ಅದು ಸಾಮಾನ್ಯವಾಗಿ ಭದ್ರಾದಿಂದ ಅಲ್ಲಿ ಬಂದಿದೆ ಅಂದ್ರೆ ಡೆಫಿನೆಟ್ಲಿ ದರ್ ಇಸ್ ಹ್ಯಾವಿಂಗ್ ಕಾರಿಡಾರ್. ಅಲ್ಲಿಂದ ಈ ಕಡೆ ಟರ್ನ್ ಆಗಿ ನಮ್ಗೆ ಅದು ಈ ಭದ್ರಾ ಕನೆಕ್ಷನ್ ಆಗಿ ನೆಕ್ಸ್ಟ್ ಚಿಕ್ಕಮಗಳೂರು ಹಿಂಗೆ ಈ ಕಡೆ ಕನೆಕ್ಷನ್ ಆಗಿಬಿಡುತ್ತೆ. ಸೊ ಆ ಕಾರ್ಯಾಚರಣೆ ನಮಗೆ ಪ್ರಥಮ ಒಂದು ಟಫ್ ಅನ್ಸ್ಬಿಡುತ್ತೆ. ಮೊದಲೇ ಅವತ್ತು ಅದು ಇನ್ನೂ ಸ್ಟಾರ್ಟ್ ಆಗಿರೋ ಟೈಮಲ್ಲಿ ಟಫ್ ಆಯಿತು. 2 ದಿನ ನಮ್ಗೆ ಅದು ಬೆಳಗ್ಗೆಯಿಂದ ಸಂಜೆ ಬೈ ಫೂಟ್ ಹೋಗಿನೇ ಡಾಟ್ ಮಾಡಿ ಅದಕ್ಕೆ 2 ಡಾಟ್ ಮಾಡಿದ್ರೂ ನಮ್ಗೆ ಆನೆ ಕೈಗೆ ಸಿಕ್ಕಿರಲಿಲ್ಲ. ಕಾರಣ ಅದು ಭಾರಿ ಚೆನ್ನಾಗಿತ್ತು. ಆಮೇಲೆ ವ್ಯಾಲಿಗಳಲ್ಲಿ ಹೋಗ್ಬಿಡೋದು. ಅಂದರೆ ಈ ಥರ ಈ ವ್ಯಾಲಿ ಇರುತ್ತೆ ನೋಡಿ, ಈ ಥರ 2 ಕಡೆ ಗೆರೆ ಥರ ಬಂದು ಮಧ್ಯಕ್ಕೆ ಹಳ್ಳ ಬರುತ್ತೆ ನೋಡು, ಅಂಥದ್ರಲ್ಲಿ ಹೋಗ್ಬಿಡೋದು. ಅಂಥದ್ರಲ್ಲಿ ಹೋದಾಗ ನಮ್ಗೆ ಕಷ್ಟ ಆಗೋದು. ನಾವು ಒಂದು ಸರಿ ಬೀಳಿಲ್ಲ. ಆಮೇಲೆ ಅದು ಎಷ್ಟು ಸೆಡೇಟ್ ಕೊನೆಗೆ ಆಯಿತು, ಸೆಡೇಟ್ ಆಯಿತು. ಬಟ್ ಕೆಳಗಡೆ ಆನೆ ಬೀಳ್ತಾ ನಡ್ಕೊಂಡೇ ಹೋಗೋದು. ನಾವು ಆನೆ ಹಿಂದೆನೇ ನಡ್ಕೊಂಡು ಹೋದ್ವಿ. ಕೊನೆಗೆ ಕೈಯಿಂದ ಹೋಗಿ ಇಂಜೆಕ್ಷನ್ ಹಾಕಿದ್ರು ನಮ್ಮ ಅಸ್ಟಂಟ್ಗಳು.
ಕೈಯಿಂದ ಅಷ್ಟು ಹತ್ರಕ್ಕೆ ನಿಲ್ಲೋದು ಅದು. ಕೊನೆಗೆ ಅದೇ ತರ ಮಾಡಿ ಅದನ್ನು ಸಂಜೆ 6 ಗಂಟೆವರೆಗೂ ಕಾರ್ಯಾಚರಣೆ ಮಾಡಿದ್ವಿ, ಬಿಡ್ಲಿಲ್ಲ ನಾವು ಆನೆ. 6 ಗಂಟೆಗೆ ಆನೆನ ತಂದು ಆನೆ ಕಟ್ಟಾಕಿ ನಿಂತಲ್ಲೇ ನಮ್ಮ ಹುಡುಗರೆಲ್ಲ, ಆನೆ ಸಿಬ್ಬಂದಿಗಳು, ನಮ್ಮಗಳ ಸಹಾಯಕರು, ನಾವುಗಳೆಲ್ಲ ಅದನ್ನು ನಿಂತಾಗ್ಲೇನೆ ಅದಕ್ಕೆ ಕಾಲಿಗೆ ಹಗ್ಗ ಹಾಕಿ ಒಂದು ಈ ತರ ದೊಡ್ಡ ಒಂದು ಮರಕ್ಕೆ ತಂದು ಕಟ್ಟಾಕ್ಬಿಟ್ವಿ ನಾವು. ಯಾಕಂದ್ರೆ ಕತ್ಲಾಯ್ತು. ಇನ್ನ ಸಾಹೇಬರುಗಳ ಆದೇಶದ ಮೇಲೆ ಬೆಳಗ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡೋಣ, ನಾವು ಸಕ್ರೆ ಬಲಿ ಬೆಳಿಗ್ಗೆ ಕಳಿಸುವ ಅಂತ ಹೇಳಿ ರಾತ್ರಿ ಕಟ್ಟಾಕಿ, ರಾತ್ರಿ ಅಲ್ಲಿ ಕಟ್ಟಾಕಿದಾಗ ನಮಗೆ ಇನ್ನೊಂದು ದೊಡ್ಡ ಸಮಸ್ಯೆ ಆಗ್ಬಿಡ್ತು. ಯಾಕಂದ್ರೆ ಇದನ್ನ ಕಟ್ಟಾಕಿರೋ ಅಕ್ಕಪಕ್ಕ ಅದು ಕಾಡಾನೆ, ಅಲ್ಲಿರೋ ಇನ್ನೂ ಒಳಗಡೆ ಇರೋ ಕಾಡಾನೆಗಳು ಇದ್ರ ಸಲುವಾಗಿ ಅಲ್ಲಿ ಬಂದೇ ಬರ್ತಾವ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ನಮಗೆ. ಸೊ ನಮ್ಮ ಸಾಕಾನೆಗಳೆಲ್ಲ ಒಂದು ಕಡೆ ಕಟ್ಟಾಕಿ, ಇದನ್ನು ಒಂದು ಕಡೆ ಕಟ್ಟಾಕಿದ್ವಿ. ನಾನು ಮತ್ತು ನಮ್ಮ ಸಹಾಯಕರ ಅಕ್ರಮು ಮತ್ತು ನಾಗರಾಜ್ ಡಾಕ್ಟರ್ ನಾವು IBಗೆ ಇನ್ನು ಕಟ್ಟಾಕಿ ರೆಸ್ಟ್ ತೊಗೊಳ್ಳೋಣ ನಡ್ರಪ್ಪ ಅಂತ ಅಲ್ಲಿಂದ ಜಸ್ಟ್ ಒಂದು 5 ಕಿಲೋಮೀಟರ್ ಬಂದ್ವಿ. 11 ಗಂಟೆ ಆಯಿತು, 12 ಗಂಟೆ ಆಯಿತು, ಫೋನ್ ಮಾಡ್ತಾ ಇದ್ವಿ. ರಾತ್ರಿ 12 ಗಂಟೆ ಆಗಿತ್ತು. ನಾನು ನಾಗರಾಜ್ ಸರ್ಗೆ ಕೇಳಿದೆ, ಸರ್ ಯಾಕೋ ಸಮಾಧಾನ ಆಗ್ತಾ ಇಲ್ಲ ಸರ್, ಕೇಳಿ ಸರ್ ಅಲ್ಲಿ ಏನಾಗಿದೆ ಕೇಳಿ. ಅವಾಗ ಅವ್ರಂದ್ರು, ಹೌದು ನೋಡಪ್ಪ, ನೀನು ಆಗಿರೋ ಒಂದು ಕೆಲಸ ಮಾಡೋಣ ನಡ್ರಪ್ಪ, ಹೋಗೇ ಬಂದ್ಬಿಡೋಣ ಅಂದ್ಬಿಟ್ರು. ರಾತ್ರಿ 12:30 1 ಗಂಟೆಗೆ ಹೋದ್ವಿ ಸರ್. ನಾವು ಹೋಗೋ ಟೈಮಲ್ಲೇನೆ ಅಲ್ಲಿ ಬೇರೆ 2 ಕಾಡಾನೆಗಳು ಬಂದು ಈ ಕಾಡಾನೆಗೆ ತಗೊಂಡು ಹೋಗಕ್ಕೆ, ಅಂದ್ರೆ ಇದನ್ನ ಕಟ್ಟಾಕಿದ್ವಲ್ಲ ನಾವು, ಇದನ್ನ ಕರ್ಕೊಂಡು ಹೋಗೋಣಂತ ಬೇರೆ ಕಾಡಾನೆಗಳು ಬಂದು ನಮ್ಮ ಸಾಕಾನೆಗಳ ಜೊತೆ ಅಲ್ಲಿ ಸ್ವಲ್ಪ ಕ್ಲಾಶ್ ಆಗಿ ನಮ್ಮ ಕೆಲವೊಂದು ಯಾವುದು ಫೈರ್ ಮಾಡೋ ಸ್ಲೈಡಿಂಗ್ ಗನ್ ಅನ್ನ ತುಳಿದು ಅದನ್ನ ಮುರಿದು ಹೋಗ್ಬಿಟ್ಟಿದ್ವಿ. ಸೊ ನಾವು ಹೋದ ತಕ್ಷಣ ಸ್ಟೋರಿ ಹೇಳ್ಬಿಟ್ರು, ಸರ್ ಹಿಂಗಾಗ್ಬಿಡ್ತು, ನೀವು ಬರೋಷ್ಟಲ್ಲಿ ಹಿಂಗಾಯ್ತು. ಸರಿಯಪ್ಪ, ಕಾಡಾನೆ ಹೇಗಿದೆ ಸರ್? ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದೆ ಅಂತೇಳಿ ಅಲ್ಲೇ ಒಂದ್ ಸ್ವಲ್ಪ ಬೆಂಕಿ ಹಾಕೊಂಡು ನಾವೆಲ್ಲ ಅಲ್ಲೇ ಮಲ್ಕೊಂಡ್ಬಿಟ್ವಿ ಸರ್. ಅವತ್ತು ಬೆಳಗಿನ ಜಾವವರೆಗೂ, ಬೆಳಗ್ಗೆ 6:30ಗೆ ಲಾರಿ ತರಿಸಿ ಅದನ್ನು ನಾವು 7:30 8 ಗಂಟೆ ಅನ್ನೋಷ್ಟು ಲಾರಿ ಶಿಫ್ಟ್ ಮಾಡಿಕೊಂಡು ದೆನ್ ವಿ ಹ್ಯಾವ್ ಶಿಫ್ಟೆಡ್ ಟು ಸಕ್ರೆ ಬೈಲ್ ಕ್ರಾಲ್ಗೆ ತಂದುಬಿಟ್ವಿ. ಇದು ಒಂದು ನಮ್ಮ ಆ ಟೈಮಲ್ಲಿ ಆಗಿರೋ ಒಂದು ಟಫೆಸ್ಟ್ ಕಾರ್ಯಾಚರಣೆ. ಗ್ಯಾಪ್ ಕೊಟ್ಟ ನಂತರ ಮತ್ತೆ 2ನೇ ಕಾರ್ಯಾಚರಣೆ ಸ್ಟಾರ್ಟ್ ಆಯಿತು. ಅದನ್ನ ನಮಗೆ ಈಸಿಯಾಗಿ ಟ್ರ್ಯಾಂಕ್ಯುಲೈಸ್ ಆಯ್ತು ಸರ್. ಅದೇನು ನಮ್ಮ ಆನೆಗಳ ಜೊತೆನೇ ಹೋದ್ವಿ ನಾವು. ಅದು ಅಲ್ಲಿ ಒಂದು ಗುತ್ತಿಯಲ್ಲಿ ಸಿಕ್ತು, ಟ್ರ್ಯಾಂಕ್ಯುಲೈಸ್ ಮಾಡಿದ್ವಿ. ಬಿತ್ತ ನಂತರ ನಾವು ಅದನ್ನು ಆರಾಮಾಗಿ ಎಳ್ಕೊಂಡು ಡೈರೆಕ್ಟ್ ಲಾರಿಗೆ ಹಾಕಿ ಅದನ್ನು ಅಲ್ಲಿಗೆ ಬಿಟ್ವಿ. ಅವ್ರು ನಮ್ಮನ್ನು ನೀವೇ ಬರಬೇಕಪ್ಪ ಅಂತೇಳಿ ನಮಗೆ ರಾತ್ರಿ ಫೋನ್ ಮಾಡಿದರು ಸರ್. ನಮಗೆ ಅವರು ಭಾನುವಾರ ದಿನ 3:30 ಫೋನ್ ಮಾಡಿದರು. ನಾವು ಇಲ್ಲಿ ನಮ್ಮ ಅಧಿಕಾರಿಗಳ ಎಲ್ಲ ಅನುಮತಿ ತಗೊಂಡು ನಾವು 2019 ಡಿಸೆಂಬರ್ ಟೈಮಲ್ಲಿ ಅನಿಸುತ್ತೆ ಸರ್, ತಗೊಂಡು ನಾವು ಪರ್ಮಿಷನ್ ಎಲ್ಲ ಕೊಟ್ಟರು ನಮಗೆ. ನಾವು ನಮ್ಮ ಸಾಕಾನೆಗಳ ತಂಡ ತಗೊಂಡು ನಾವು ಈವ್ನಿಂಗನೇ ಅರೌಂಡ್ 3-4 ಗಂಟೆ ನಮಗೆ ಪ್ಲ್ಯಾನ್ ಆಯಿತು ಸರ್. ಎಲ್ಲ ಕೇಜ್ ಎಲ್ಲ ರೆಡಿ ಮಾಡಿಕೊಂಡು ನಾನು, ಸಾಹೇಬ್ರೆ ಇವತ್ತು ಬರಲೇಬೇಕು, ನೀವು ಇವತ್ತು ಹಿಂಗೆ ಮಾಡಲೇಬೇಕು ಅಂತ ನಮಗೊಂಥರ ಚಾಲೆಂಜ್ ಅಲ್ಲ ಸರ್. ಅವತ್ತಿಂದ ಅವತ್ತು ಕೆಲಸ ಮಾಡಿಬಿಟ್ರೆ ಏನೋ ಒಂದು ಕ್ರೆಡಿಟ್ ಸಿಗುತ್ತಲ್ಲ ನಮ್ಗೆ. ಆಮೇಲೆ ಕೆಲಸಗಳಿಂದ ಕ್ರೆಡಿಟ್ ತೊಗೊಳ್ಳೋದಿದೆಯಲ್ಲ ಸರ್, ಅದು ಇಟ್ ಕೌಂಟ್ಸ್ ಎ ಲಾಟ್. ಯಾವುದೇ ಥರ ಜೀವ ಹಾನಿಯಾಗದೆ, ಯಾವುದೇ ಥರದ ಸಮಸ್ಯೆಗಳಾಗದೆ, ಇವನ್ ಎಂಥ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿನೂ ನಾವು ಭಾಳ ಒಂದು ಟೀಮ್ ವರ್ಕನ್ನು ಭಾರಿ ಸ್ಟ್ರಾಟಜಿಕ್ಕಾಗಿ ಮಾಡ್ಕೋಬೇಕು ಸರ್. ಅಲ್ಲಿ ವೈದ್ಯರ ಸಿಬ್ಬಂದಿಗಳು, ಆನೆ ಮಾವುತರು, ಕಾವಾಡಿಗಳು, ಒಂದು 50-60 ಸಿಬ್ಬಂದಿ ಇರ್ತಾರೆ, ಗಾರ್ಡ್ಗಳಿರ್ತಾರೆ, ಗನ್ಮ್ಯಾನ್ಗಳಿರ್ತಾರೆ. ಇವ್ರದ್ದೆಲ್ಲರನ್ನೂ ನಾವು ನೋಡ್ತಾ ಇರಬೇಕು, ನಮ್ಮನ್ನು ಅವ್ರು ನೋಡ್ತಾ ಇರ್ತಾರೆ. ಆಮೇಲೆ ಅವತ್ತು ಆಗಲಿಲ್ಲ ಅಂದರೆ ಅಲ್ಲಿ ಅದೊಂದು ಕ್ಯಾಂಪ್, ಅದನ್ನು ಒಂದು ಟೆಂಪ್ರರಿ ಕ್ಯಾಂಪನ್ನು ಅಲ್ಲಿ ರೆಡಿ ಮಾಡಿ ಅದನ್ನ ಎಲ್ಲರನ್ನೂ ಅವ್ರನ್ನ ಮೇಂಟೈನ್ ಮಾಡೋದಿದೆಯಲ್ಲ, ಅದು ಒಂದು ದೊಡ್ಡ ಚಾಲೆಂಜ್. ಸೊ ನಾವು ಬೇಗ ಮುಗಿಸೋಣಪ್ಪ, ಎಲ್ಲರಿಗೂ ಇದಾಗದ್ ಬೇಡ ಅಂತ ಅನ್ನೋ ಒಂದು ತಲೆ ನಮ್ಮದು ಇರುತ್ತೆ. ಬಟ್ ಪರಿಸ್ಥಿತಿನೂ ಬೇರೆ ಥರ ಇರುತ್ತೆ. ಅಲ್ಲಿ ಕಾಡಾನೆಗಳು ಯಾವಾಗ ಇವತ್ತು ಕಂಡಿರೋ ಕಾಡಾನೆ ತಿಂಗಳಾದರೂ ಸಿಗಲ್ಲ ಸರ್. ಏನೇ ಕೊನೆಗೆ ಹೋದ್ವಿ ನಾವು ಜೋಗಿಮಟ್ಟಿ ಅನ್ನೋ ಜಾಗದಿಂದ ಒಂದು ಸ್ವಲ್ಪ ಕೆಳಗಡೆ ಸರ್, ಚಿತ್ರದುರ್ಗ. ಅದು ಒಂದು ಕಾಡು, ಸಣ್ಣ ಕಾಡದು. ಅಲ್ಲಿ ನಮ್ಮದೊಂದು ಆಂಟಿ ಪೋಚಿಂಗ್ ಕ್ಯಾಂಪ್ ಹತ್ರ ಅಕ್ಕಪಕ್ಕದಲ್ಲಿ ದೊಡ್ಡ ಒಂದು ಸಣ್ಣ ಕಾಡಲ್ಲಿ ಇದು ಯಾರ ಮೇಲೂ ಅಟ್ಯಾಕ್ ಮಾಡಿರೋ ಆನೆ. ಅದು ವಾಪಸ್ ಹೋಗಕ್ಕಾಗಿಲ್ಲ. ಜೋಗಿಮಟ್ಟಿಯಿಂದ ಅದು ವಾಪಸ್ ಎಲ್ಲಿಗೆ ಬರೋ, ಚಿತ್ರದುರ್ಗದಿಂದ ಅದು ಬಂದ್ರೆ ವಾಪಸ್ ಇದಕ್ಕೆ ಬರ್ಬೇಕು, ಅದು ಶಿವಮೊಗ್ಗಕ್ಕೇನೆ ಬರಬೇಕು, ಇಲ್ಲ ಭದ್ರಾಗ್ ಬರ್ಬೇಕು, ಇಲ್ಲ ಆ ಕಡೆ ಹೋದ್ರೆ ಸುಮಾರು ದೂರ, ಆ ಕಡೆ ಇನ್ನು ತುಮಕೂರು ಆ ಕಡೆನೆ ರೌಂಡ್ ಹೊಡಿಬೇಕಾಗತ್ತೆ. ಮೀನ್ವಲ್ಲಿ ಏನ್ ಮಾಡೋದು? ಸರಿ, ಪ್ಲಾನ್ ಆಯ್ತು. ರಾತ್ರಿ ಹೊರಟ್ವಿ ಸರ್. ರಾತ್ರಿ ಬೆಳಗಿನ ಜಾವ 3 ಗಂಟೆಗೆ ತಲುಪಿದೀವಿ ನಮ್ಮೆಲ್ಲ ಟೀಮ್. ನಾವು ಒಂದು ಪ್ಲಾನ್ ಏನು ಹಾಕಿದ್ವಿ, ಅವಾಗ ಸೇಮ್ ಟೀಮ್ ಆಯ್ತು ಸರ್. ನನ್ನ ಜೊತೆ ರಂಜನ್ ಅಂತ ಫಾರೆಸ್ಟ್, ನಾವು 2 ಅಸಿಸ್ಟೆಂಟ್ಗಳು, ನಾನು, ಇಷ್ಟೇ ನಮ್ಮ ಟೀಮು. ಅಲ್ಲಿ ಇನ್ನೊಬ್ರು ಡಾಕ್ಟರ್ ಬಂದಿದ್ರು, ನಮ್ಮ ಸಕ್ರೆ ಬೈಲ್ನವ್ರು. ಇಷ್ಟು ಟೀಮ್ ನಾವು ಹೋದ್ವಿ. ಆಮೇಲೆ ಅವ್ರ ಚಾಲೆಂಜ್ ಆಯ್ತದು, ಇವತ್ತು ಆಗಲೇಬೇಕಪ್ಪ, ಇದು ಹೆಂಗೋ ಆಯಿತು ಅಂತ ಸಾಹೇಬ್ರು ಅಂದರು. ನಾನು ಸಾಹೇಬ್ರಿಗೆ ಸರ್, ನಿಮಗೆ ಸಂಜೆ 6 ಗಂಟೆಗೆ ಆನೆನ ನಾವು ಲಾರಿಗೆ ಹಚ್ಚಿಬಿಟ್ಟು ನಾವು ಹೋಗ್ಬಿಡ್ತೀವಿ ಸರ್ ವಾಪಸ್. ಆಯ್ತು, ನೋಡೋಣ ಅಂತಂದ್ರು. ಕರೆಕ್ಟ್ ಹೋದ್ವಿ ಸರ್. ಸೇಮ್ ಇದೇ ಥರನೇ ಅದು ಫುಲ್ ಗುತ್ತಿಯಲ್ಲಿ ಇರೋದು. ಯಾವ ಥರ ಚಾರ್ಜ್ ಮಾಡ್ತದೆ, ನಾನು ಅಭಿಮನ್ಯು ಆನೆ ಮೇಲೆ ನಾನು ಕೂತಿದ್ದೀನಿ, ವೆಂಕಟೇಶ್ ಕೂತಿದ್ದಾರೆ. ಬಂದು ಒಮ್ಮೆಗೆ ಚಾರ್ಜ್ ಮಾಡ್ಬಿಡ್ತೀವಿ. ನಮ್ಗೆ ಕಾಣ್ತಾನೆ ಇಲ್ಲ, ಆನೆನೇ ಕಂಡಿಲ್ಲ ನಮಗೆ. ನಾವು ಸುಮ್ಮನೆ ಹುಡುಕ್ತಾ ಇದೀವಿ. ಅಭಿಮನ್ಯು ಒಮ್ಮೆಗೆ ಫ್ರಂಟ್ ಏನು ಹೋಯ್ತಲ್ಲ, ಹೋದ ತಕ್ಷಣ ಅದು ಬಂದು ಚಾರ್ಜ್ ಮಾಡಿದ ತಕ್ಷಣ ಹೊಡೆದ್ರು. ಆಮೇಲೆ ಫೈರ್ ಆಯ್ತು. ನಾವು ಡಾಟ್ ಮಾಡಿದ್ವಿ. ಡಾಟ್ ಮಾಡಿದ ಒಂದು 5 ನಿಮಿಷಕ್ಕೆ ಬಿತ್ತು. 3 ಗಂಟೆ ಆಯಿತು. 5:30 ತಂದು ಕ್ರಾಲ್ ಇದಕ್ಕೆ ನಾವು ಶಿಫ್ಟ್ ಮಾಡಿದ್ವಿ. ಯಾವುದಕ್ಕೆ? ಕ್ರೇನಿಂದ ಶಿಫ್ಟ್ ಮಾಡೋದಕ್ಕೆ ಮಾಡಿದ್ವಿ ನಾವು. ರೀಸನ್ ಅದು
ಅದರದೊಂದು ಕ್ರೇನನ್ನು ನಾವು ಸ್ಟಾರ್ಟ್ ಮಾಡಿದ್ದು ಅದೊಂದು ಹೆಮ್ಮೆನೇ ಸರ್. ನಮ್ಮ ಟೀಮ್ ಅನ್ನೋದು ಇದೆಯಲ್ಲ ನಾವು ಮಾಡಿದ್ದು. ನಾವು ಅದನ್ನು ನಾವು ಡಾಕ್ಟರ್ ಸನತ್ತು ಮತ್ತು ನಾನು ಹಾಗೂ ರಂಜನ್ ಮತ್ತು ಅಕ್ರಮ್ ನಾವೆಲ್ಲ ಸೇರಿ UPಯಲ್ಲಿ ಮಾಡಿದ್ವಿ. ಅದನ್ನು ಫಸ್ಟ್ ಟೈಮ್ ನಾವು ಕರ್ನಾಟಕದಲ್ಲಿ ಇಂಟ್ರಡ್ಯೂಸ್ ಆಯ್ತು. ಅದನ್ನು ಮಾಡ್ತಾ ಈಗೆಲ್ಲ ಫುಲ್ ಕ್ರೇನಿಂದನೇ ನಾವು ಆನೆನ ಶಿಫ್ಟ್ ಮಾಡ್ತಾ ಇದ್ವಿ. ಕರೆಕ್ಟ್ 6 ಗಂಟೆಗೆ ಸಾಹೇಬರು ಹೇಳಿದ ಟೈಮಿಗೆ ಮಾಡಿಬಿಟ್ರಲ್ಲಪ್ಪ ಅಂತಂದ್ರು. ಅದನ್ನು ಕ್ಯಾಪ್ಚರ್ ಮಾಡಿ ಅದನ್ನು ಕ್ಯಾಂಪಿಗೆ ಕಳಿಸಾಯ್ತು ಸರ್. ಹಾಂ, ಈ ಸರ್ ಮೊದಲು ನಮ್ಮ ಹಿರಿಯರು, ನಮ್ಮ ಹಿರಿಯ ಸಿಬ್ಬಂದಿ, ಮೊದಲ ಪಶುವೈದ್ಯರೆಲ್ಲ ಅವಾಗ ಆನೆಗಳನ್ನ ಡಾಟ್ ಮಾಡಿ ತಂದು ಲಾರಿಗೆ ಹತ್ಸೋದು ಒಂದು ದೊಡ್ಡ ಚಾಲೆಂಜಿಂಗ್ ಇತ್ತು. ಅದು ಒಂದೊಂದು ದಿನ ಪೂರ್ತಿ ಕಾರ್ಯಾಚರಣೆ ಆಗೋದು, ನಮ್ಮ ಸಾಕಾನೆಗಳಿಗೂ ಏಟಾಗೋದು. ಆಮೇಲೆ ಅವೆರಡೂ ಫೈಟ್ ಮಾಡೋವು, ಇಲ್ಲ ಆ ಕಾಡಾನೆಗಳು ಒಂಥರ ಮೆಂಟಲಿ ಅದು ಸೈಕಾಲಜಿಕಲಿ ಒಮ್ಮೆಲೆ ಇಂಬ್ಯಾಲೆನ್ಸ್ ಆಗುತ್ತೆ. ಏನಕ್ಕಂದರೆ ನಾವು ಮೆಡಿಸಿನ್ ಹಾಕಿರ್ತೀವಿ, ಆ ಎಟಾರ್ಫಿನ್ ಔಷಧಿಯ ಒಂದು ಅದ್ರ ಒಳಗಡೆ ಆಗೋ ಲಕ್ಷಣಗಳೇ ಬೇರೆ ಚೇಂಜ್ ಆಗ್ತಾ ಇರ್ತವೆ. ಇದರಿಂದ ಮೊದಲೇ ಅದು ಫ್ರಸ್ಟ್ರೇಷನ್ ಇರುತ್ತೆ, ತರ ಡಿಪ್ರೆಷನ್ ಫ್ರಸ್ಟ್ರೇಷನ್ ಎಲ್ಲೂ ಇರುತ್ತೆ. ಆ ಟೈಮ್ ನಮ್ಮ ಸಾಕಾನೆಗಳು ಇವು ಕೂಡ ಕಾಡಾನೆಗಳೇ. ನಮ್ಮ ಹತ್ರ ಇರೋ ಕುಮ್ಕಿ ಆನೆಗಳು ಕೂಡ ಕಾಡಾನೆಗಳೇ. ಅವಕ್ಕೊಂದು ಸಿಟ್ಟು, ನನಗೊಬ್ಬ ಸಿಕ್ಕನಲ್ಲ ಫೈಟ್ ಮಾಡ್ಬಿಡೋಣ ಅನ್ನೋದೊಂದು ಚಾಲೆಂಜ್ ಇರುತ್ತೆ. ಸೊ ಅಲ್ಲಿ ನಾವು ಎರಡನ್ನೂ ಮೇಂಟೈನ್ ಮಾಡಿಕೊಂಡು ಅದನ್ನ ಶಿಫ್ಟ್ ಮಾಡೋದು ಒಂದು ದೊಡ್ಡ ಚಾಲೆಂಜಿಂಗ್ ಇತ್ತು ಸರ್. ಆಗ ನಾವು ಸ್ಟಾರ್ಟಿಂಗ್ ಫುಲ್ ನಾವು ತಳ್ಳಿನೇ ಲಾರಿಗಳಿಗೆ ಹಾಕ್ತಾ ಇದ್ವಿ. ಅವಾಗ ಏನಾಗೋದು, ನಮಗೆ ದೊಡ್ಡ ಸಮಸ್ಯೆ ಏನಾಗೋದು, ನಾನೀಗ ಫಾರ್ ಎಕ್ಸಾಂಪಲ್ ಇದು ಯಾವುದೋ ಒಂದು ನಮ್ಮ ಆ ಕಾಡಲ್ಲಿ ಕ್ಯಾಪ್ಚರ್ ಮಾಡಿದ್ರೆ ಅಲ್ಲಿಂದ ಮೇನ್ ರೋಡಿಗೆ ಬಂದು ಅಲ್ಲೊಂದು ರ್ಯಾಂಪ್ ಮಾಡ್ಬೇಕಾಗತ್ತೆ. ರ್ಯಾಂಪ್ ಮಾಡಿ ಅದಕ್ಕೆ ಲಾರಿನ ತಂದು ನಿಲ್ಲಿಸಿ ಅದನ್ನ ನಾವು ಲಾರಿಗೆ ತಳ್ಳಿ ಲಾರಿಗೆ ಸೇರಿಸಿ ಮಾಡಿ ಅದನ್ನ ಕಟ್ಟಿ ಅದೆಲ್ಲ ಮಾಡೋ ಅಷ್ಟರಲ್ಲಿ ನಮ್ಗೆ ಒಂದೊಂದು ದಿನ ಪೂರ್ತಿ ಹೋಗೋದು ಸರ್. ಆಮೇಲೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಇದದು ಫಿಸಿಕಲ್ ಟೆನ್ಷನ್, ಮೆಂಟಲ್ ಟೆನ್ಷನ್ ಎರಡೂ ಆಗೋದು. ಸಿಕ್ಕಾಪಟ್ಟೆ ಮೆನ್ ಪವರ್ ಬೇಕು. ಇದನ್ನ ನಾವು ಆಕ್ಚುಲಿ ನಮ್ಮ ತಲೆಯಲ್ಲಿ ಇರ್ಲಿಲ್ಲ. ಅದು ನೋಡಿ ಆಕ್ಚುಲಿ ಕೆಲವೊಂದು ಒಳ್ಳೊಳ್ಳೆ ಇಂಥ ಟೆಕ್ನಿಕ್ಗಳು ಒಬ್ಬ ಕೆಳಮಟ್ಟದ ಸಿಬ್ಬಂದಿಗಳಿಂದನೇ ಬರ್ತವೆ. ಒಂದು ಕೇಜುನು ಆಯಿತು, ಒಂದು ಕೇಜದ್ದು ನಮ್ಮದು ಅದು ಒಬ್ಬ ಗಾರ್ಡು, ಒಬ್ಬ ವಾಚರ್ ರೆಡಿ ಮಾಡಿಕೊಟ್ಟಿದ್ದಾರೆ. ಅದನ್ನ ಆಮೇಲೆ ಹೇಳ್ತೀನಿ ತಮಗೆ ಚಿರತೆದು. ಇದರಲ್ಲಿ ಇದೆಲ್ಲರೂ ಮೊದಲೆಲ್ಲ ಮಾಡಿದ್ರಂತೆ, ಯಾವಾಗ ಒಂದ್ಸರಿ ಮಾಡಿದ್ರು ಕ್ರೇನಲ್ಲಿ, ಬಟ್ ಸಮಸ್ಯೆ ಆಗುತ್ತೆ ಅಂತ ಎಲ್ಲ ಅವಾಗ ಸ್ವಲ್ಪ ಹೆದರಿಕೆ ಅನ್ನೋದಿರೋದಲ್ವಾ. ಏನಕ್ಕೆ ಬೇಗ ಮೆಡಿಸಿನ್ಸ್ ಅವೈಲೇಬಿಲಿಟಿ ಎಲ್ಲ ಯೋಚನೆ ಮಾಡಬೇಕು. ಬಟ್ ಕೊನೆಗೆ ನಾವು ಒಂದು ಚಾಲೆಂಜ್ ಮಾಡಿದೀವಿ ಸರ್. ಇದನ್ನ ತಂದು ತಳ್ಳಿ ಇಷ್ಟೆಲ್ಲ ಮಾಡೋದಕ್ಕಿಂತ ಹೆಂಗೆ ಮಾಡೋದು, UPಯಲ್ಲಿ ನಮಗೆ ಕರೆಸಿದ್ರು ಸರ್. ಸರಿ, ನಮ್ಮನ್ನ ಗಣೇಶ್ ಭಟ್ ಸಾರು ಮತ್ತು ಸನತ್ ಅಂತ ಅಲ್ಲಿ WIದಲ್ಲಿ ಒಬ್ಬರು ಡಾಕ್ಟರ್ ಇದ್ರು, ಅವರು ನಮ್ಮನ್ನ ಇಂಟ್ರಡ್ಯೂಸ್ ಮಾಡಿಸಿ, ನಮ್ಮ ಮುಜೀಬ್ ಡಾಕ್ಟರ್ನ ಕರ್ಸೋಣ, ಅವ್ರ ಟೀಮ್ ಕರೆಸುವ, ಅವರು ಕಾನ್ಫ್ಲಿಕ್ಟಲ್ಲಿ ಜಾಸ್ತಿ ಇರ್ತಾರೆ ಅಂತ ನಮ್ಮನ್ನು ಅಲ್ಲಿ ಕರೆಸಿದ್ರು ಸರ್. ಅಷ್ಟೊತ್ತಿಗೆ ಇಲ್ಲಿ ಸಿಕ್ಕಾಪಟ್ಟೆ ಕಾನ್ಫ್ಲಿಕ್ಟ್ ಕೆಲಸ ಮಾಡಿದ್ವಿ ನಾವಾಗ ಸರ್. 18, 19, 20 ಈ 3 ವರ್ಷ ಇದೆಯಲ್ಲ ಸರ್, ಸಿಕ್ಕಾಪಟ್ಟೆ ಕಾನ್ಫ್ಲಿಕ್ಟ್ ಕೆಲಸ ಆಗಿದೆ. ಅದರಲ್ಲಿ ಸುಮಾರು ಇವಿವೆ ಪಾಯಿಂಟ್ಗಳು, ಕಾಲರಿಂಗ್ ಇದೆ, ಕ್ಯಾಪ್ಚರಿಂಗ್ ಇದೆ, ಅವು ಬೇಡ. ಈಗ ನಾವು ಇಲ್ಲಿ ನಮ್ಮನ್ನು ಅವ್ರು ಕರೆಸಿದ್ರು. ಕರೆಸಿದ ತಕ್ಷಣ ನಾವು ಮೋದಿಪುರ ಅನ್ನೋ ಒಂದು ಗ್ರಾಮಕ್ಕೆ ನಾವು ಕರ್ನಾಟಕದಿಂದ ನಮ್ಮ 4 ಜನರನ್ನು ಕರೆಸಿದ್ರು ಸರ್. ಅವರು ಒಬ್ಬರು ಡಾಕ್ಟ್ರು, 3 ಜನ ಅಸಿಸ್ಟೆಂಟ್. ಅಲ್ಲಿ 2 ಕಾಡಾನೆಗಳು, ರಾಮಾಪುರ ಅಲ್ಲಿ ಜಿಮ್ ಕಾರ್ಬೆಟ್ಟಿಂದ ಒಬ್ಬರು ವೈದ್ಯರು ಬಂದಿದ್ರು. ಅವ್ರು ಕ್ರೇನ್ ಫಸ್ಟ್ ಯಾವಾಗ ಒಂದ್ಸರಿ ಕ್ರೇನದ್ದು ಮಾಡಿದ್ದ ಐಡಿಯಾನ ತಲೆಯಲ್ಲಿ ಇತ್ತು ಎಲ್ಲರಿಗೂ, ಬಟ್ ಅದು ಸಕ್ಸಸ್ ಆಗಿರಲಿಲ್ಲ. ಕೊನೆಗೆ ನಾನು, ಸನತ್ ಡಾಕ್ಟ್ರು ಮತ್ತು ನಾವೆಲ್ಲ ಡಿಸ್ಕಷನ್ ಮಾಡಿ, ಸನತ್ ಡಾಕ್ಟ್ರ್ ನಮಗೆ ಫೋನ್ ಮಾಡಿ, ಯಾಕೆ ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಆ ಕಡೆ. ಸೊ ಅವರಿಂದ ನಾವು ಸುಮಾರು ಕಲ್ತಿದ್ದೀವಿ. ಸೊ ಕೊನೆಗೆ ಅಲ್ಲಿ ಹೋದ್ವಿ ನಾವು. ಹೋಗಿ ಏನಕ್ಕೆ ಅಂದರೆ ಅಲ್ಲಿ ನಮ್ಮ ಆ ರಾಮಾಪುರದ ಪಕ್ಕ ಲಖನೌವಿಂದ 70 ಕಿಲೋಮೀಟರ್ ಸರ್. ಅಲ್ಲಿ ಒಂದು ರಾಮಾಪುರ ಅನ್ನೋ ಒಂದು ಗ್ರಾಮ ಹಳ್ಳಿ. ಅದು ಆ ಹಳ್ಳಿ ಪಕ್ಕದ ಫುಲ್ ಪೂರ್ತಿ ಈ ಥರ ಬೇರ್ಲ್ಯಾಂಡ್ಸ್ ಎಲ್ಲ ಬೇರ್ಲ್ಯಾಂಡು, ಫುಲ್ ಕಬ್ಬಿನ ಗದ್ದೆಗಳು. ಅದು ಬಿಟ್ಟರೆ ನಿಮಗೆ ಒಂದು ಸಣ್ಣ ಈ ಥರದ ಯಾವುದೇ ಒಂದು ಹಲಸಿನ ಮರ ಅಂತೂ ಸಾಧ್ಯನೇ ಇಲ್ಲ ಬಿಡಿ, ಒಂದು ಸಣ್ಣ ಸಿಲ್ವರ್ ಮರನೂ ಸಿಗಲ್ಲ. ಫುಲ್ ಬರೀ ಕಬ್ಬಿನ ಗದ್ದೆ, ನೀರಾವರಿ ಕಬ್ಬಿನ ಗದ್ದೆ. ಅದು ಇವು ಏನು ಬಂದು ರಾಮಾಪುರ ಅನ್ನೋ ಗ್ರಾಮದಲ್ಲಿ ಸೆಟ್ಲ್ ಆಗಿ ಟೋಟಲ್ 5 ಜನ ಸತ್ತೋಗಿದ್ರು. 5 ಜನರನ್ನ ಯಾವುದೋ ಒಂದು ಆಕ್ಸಿಡೆಂಟಲ್ ಇನ್ಸಿಡೆಂಟಲ್ಲಿ ಸತ್ತೋಗಿದ್ರು ಅವ್ರು. ಅಂದರೆ ಆನೆ ತುಳದೆ ಸತ್ತೋಗಿದ್ರು. ಅದರಲ್ಲಿ ಒಬ್ಬರು ಫಾರೆಸ್ಟರ್ ಕೂಡ ಒಬ್ರು ಸತ್ತೋಗ್ಬಿಟ್ಟು. ಸೊ ಅಲ್ಲಿ ಸರ್ಕಾರ ಸ್ವಲ್ಪ ಜಾಸ್ತಿ ಇದನ್ನ ತೊಗೊಂಡು ಅಲ್ಲಿ PCCF ಸಾಹೇಬರು, ನಮ್ಮ PCCF HOF ಸಾಹೇಬರಿಗೆ ಇದು ಮಾಡಿ ನಮ್ಮನ್ನು ಕರೆಸಿದ್ರು. ಸೊ ನಾವು ಹೋದ್ವಿ. ನಾವು ಸೋಮವಾರ ಸಂಜೆ ನಮಗೆ ಫ್ಲೈಟ್ ಆಯಿತು. ನಾವು ಡೆಲ್ಲಿಗೆ ಮಂಗಳವಾರ ಡೆಲ್ಲಿ ತಲುಪಿದ್ವಿ. ಡೆಲ್ಲಿಯಿಂದ ನಮಗೆ ರಾಮಾಪುರಕ್ಕೆ ಅವರೇ ಬಂದು ವೆಹಿಕಲಲ್ಲಿ ಕರ್ಕೊಂಡು ಹೋಗಿ ನಮಗೆ ಮೋದಿಪುರ ಅನ್ನೋ ಗ್ರಾಮದಲ್ಲಿ ನಿಲ್ಲಿಸಿದ್ರು. ಅಲ್ಲಿಂದ ರಾಮಾಪುರಕ್ಕೆ ಹೋಗ್ಬೇಕು. ನಾವು ಹೋದ್ವಿ ಸರ್. ನಾವು ಹೋದ್ವಿ. ಅವರೆಲ್ಲ ಇಡೀ ಪೂರ್ತಿ ಗೌರ್ಮೆಂಟೇನೇ ಅಲ್ಲಿತ್ತು, ಫುಲ್ ಗೌರ್ಮೆಂಟೇ ಬಂದಿತ್ತು. ಆ್ಯಂಡ್ ಎವ್ರಿಬಡಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್. ಯಾವ ಥರ ಕಾರ್ಯಾಚರಣೆ, ಆನೆ ಹೆಂಗೆ ಹಿಡಿತಾರೆ ಇವರು? ಇಲ್ಲ ಸರ್, ಅಲ್ಲಿ ಆನೆ ಹಿಡ್ದಿಲ್ಲ ಸರ್. ಅವರು ಆ ಜಾಗದಲ್ಲಿ ಹಿಡ್ದಿಲ್ಲ. ಅವರು ಮಧ್ಯಪ್ರದೇಶದಲ್ಲಿ ಹಿಡಿದಿದ್ರು, ಆಮೇಲೆ ಉತ್ತರಾಖಂಡಲ್ಲಿ ಹಿಡಿದಿದ್ದಾರೆ. ಅಲ್ಲಿ ಯಾರು ಗೊತ್ತೇ ಇಲ್ಲ ಅವ್ರಿಗೆಲ್ಲ. ಹೌದೌದು, ಇಂಪಾಸಿಬಲ್. ಅಲ್ಲಿ ನಮ್ಮ ಸಾಕಾನೆಗಳು ಇದ್ವು, ನಮ್ಮ ಹೆಣ್ಣಾನೆಗಳು ಇವೆ ಅಲ್ಲಿ. ಅಲ್ಲಿ ಗೌರ್ಮೆಂಟ್ ಹೆಣ್ಣಾನೆಗಳು ಇದೆ, ಬಟ್ ಅವಕ್ಕೂ ಏನು ಪ್ರಾಕ್ಟೀಸ್ ಇಲ್ಲ. ನಾವು ಅಲ್ಲಿ ಕೆಲಸ ಮಾಡಿದ್ದೇನೆ ಒಂದು ದೊಡ್ಡ ಸಾಹಸ ಅದು. ಕೊನೆಗೆ ನಮಗೆ ಆಯಿತು, ಎಲ್ಲ ಪ್ಲ್ಯಾನ್ ಹೆಂಗೆ ಮಾಡ್ತೀರಿ ಅಂತ ನಮ್ಮ ಗಣೇಶ್ ಭಟ್ ಸರ್ ಇದ್ದವರು ಅಲ್ಲಿ PCCF ಸಿಂಗ್ ಸಾಹೇಬ್ರ ಜೊತೆ ಮಾತಾಡಿಸಿ ಒಂದು ಸ್ಟ್ರಾಟಜಿ ಮಾಡಿ ಒಂದು ಟೀಮ್ ವರ್ಕ್ ಮಾಡಿ ಅಂದರು. ನಾವು ಮತ್ತು ಸನತ್ ಡಾಕ್ಟ್ರು ಮತ್ತು ಅಲ್ಲಿ ಲೋಕಲ್ ಒಬ್ಬರು ವೆಟ್ ತೊಗೊಂಡು ನಾವು ಒಂದು ಪ್ಲ್ಯಾನ್, ವಿ ಹ್ಯಾವ್ ಮೇಡ್ ಅ ಪ್ಲ್ಯಾನ್. ಏನು ಮಾಡಬೇಕು, ನಾವಿಲ್ಲಿ ಕ್ರೇನ್ ಯೂಸ್ ಮಾಡುವ. ಕ್ರೇನ್ಗೆ ಇಷ್ಟು 4 ಬೆಲ್ಟ್ಗಳೆಲ್ಲ ತರಿಸಿ
ಬೆಲ್ಟ್ ಎಲ್ಲ ತರಿಸಿ ಕ್ರೇನನ್ನು ನಾವು ಇಲ್ಲಿ ಟ್ರೈ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ ನಮ್ಗೆ. ಯಾವ ಥರ ನಾವು ರ್ಯಾಂಪು ಮಾಡೋಕ್ಕೆ ಬರಲ್ಲ, ಏನೂ ಮಾಡೋಕ್ಕೆ ಬರಲ್ಲ ಇಲ್ಲಿ. ಸೊ ನೀವು ಏನು ಯಾವ ಥರ ನಿಮ್ಗೆ ಏನು ಹೇಳ್ತೀರಿ ಫೆಸಿಲಿಟಿ ಎಲ್ಲ ಅಂತೇಳಿ ಒಂದು 2-3 ಅವರ್ಸಲ್ಲಿ ಎಲ್ಲ ಫೆಸಿಲಿಟಿ ಕೊಟ್ಬಿಟ್ರು ಸರ್. ನಮಗೆ ಕೊಟ್ಟರು. ನಮ್ಮ ಕಾಡನೇನು ಮುಂದೆ ಕಬ್ಬಿನ ಗದ್ದೆಲ್ಲ ಕಾಣ್ತಾ ಇವೆ. ಇನ್ನು ಕ್ಯಾಪ್ಚರ್ ಮಾಡಿ ಅದನ್ನ ತಂದು ನಮ್ಗೆ ಹತ್ಸೋವರೆಗೂ ಅದು ಒಂಥರ ಚಾಲೆಂಜೇನೆ. ಅದೇನು ಅಲ್ಲಿ ಇರಲಿಲ್ಲ ಸರ್, ಅವಾಗಿರಲಿ. ಯಾಕಂದ್ರೆ ಅಕ್ಕಪಕ್ಕದ ಫಾರೆಸ್ಟ್ನವ್ರನ್ನೇ ಕರೆಸ್ಕೊಂತಾರೆ ಅವರು. ಈಗ ನಮಗೀಗ ಅವರು ಇದೆ, ಅಲ್ಲಿ ಆನೆನೂ ಇದೆ, ಆಮೇಲೆ ಸಾಕಾನೆನೂ ಇದೆ. ಸರಿ, ಕೊನೆಗೆ ನಾವು 2 ಹೆಣ್ಣಾನೆಗಳು ಅವರು ತೊಗೊಂಡು 2 ಹೆಣ್ಣಾನೆಗಳ ಮೇಲೆ ನಾವು ಡಾಕ್ಟರ್ಸು ನಮ್ಮ ಟೀಮ್ ಎಲ್ಲ ಕೂತ್ಕೊಂಡ್ವಿ. ಸ್ಟಾರ್ಟ್ ಆಯ್ತು ಸರ್ ನಮ್ಮ ಪ್ರೋಗ್ರಾಮು. ಎಲ್ಲ ಗ್ರೀನ್ ಎಲ್ಲ ಬಂದು ರೆಡಿ ಆಯಿತು. ಎಲ್ಲ ತರಿಸಿದ್ವಿ. ಈ ಥರ ಪ್ಲ್ಯಾನ್ ಹಾಕಿದ್ದೀವಿ ನಾವು. ಈ ಥರ ಮಾಡಿ ಇದನ್ನು ಡಾಟ್ ಆದ ನಂತರ ನಾವು ಕ್ರೇನಿಂದ ನಾವು ಶಿಫ್ಟ್ ಮಾಡ್ತೀವಿ. ಸರಿ, ಅದು ನೀವು ಏನು ಮಾಡ್ತೀರೋ ಮಾಡಿ, ನನಗೆ ಈ 2 ಆನೆಗಳನ್ನ ನಮಗೆ ಇಲ್ಲಿಂದ ಶಿಫ್ಟ್ ಮಾಡಿಸ್ಬಿಡಿ ನೀವು ಅಂತ ಇಷ್ಟು ಹೇಳಿ ಅವರು ದೇ ಆರ್ ಜಸ್ಟ್ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ರು ಅವರು ಅಲ್ಲಿ ಸಾಹೇಬ್ರುಗಳೆಲ್ಲ. ಸರಿ, ಕೊನೆಗೆ ಸ್ಟಾರ್ಟ್ ಆಯಿತು ಸರ್ ಆಪರೇಷನ್. 3-3:30 ಅನ್ನುವಷ್ಟರಲ್ಲಿ ನಾವು 2 ಆನೆಗಳನ್ನ ಕ್ಯಾಪ್ಚರ್ ಮಾಡಿದ್ವಿ ಸರ್. ಸನತ್ ಡಾಕ್ಟರ್ ಒಂದು ಕಡೆ ಡಾಟ್ ಮಾಡಿದ್ರು. ಏನು ಫೀಲ್ಡಲ್ಲಿ ಇದ್ವಲ್ಲ, ಬಟ್ ನಮ್ಗೆ ಅದು ಏನಕ್ಕೆ ನಮ್ಗೆ ಈ ಸಾಕಾನೆಗಳು ಅಂಥ ಕೆಪಾಸಿಟಿ ಸಾಕಾನೆಗಳಿರಲಿಲ್ಲ. ಇವೇ ಓಡೋಗೋದು. ಇನ್ನು ಹೇಗೇನು ಯಾವ್ಯಾವುದೋ ಒಂದು ಸರ್ಕಸ್ ನಮ್ದು ಅದೊಂದು ಆ ಟೈಮಲ್ಲಿ ಒಂದು 6 ಸೆನ್ಸ್ ಯೂಸ್ ಆಗ್ತಾ ಇರುತ್ತೆ. ಬೇರೆ ಏನಾದ್ರು ಒಂದು ಪ್ಲ್ಯಾನ್ ಮಾಡಲೇಬೇಕು ನಾವು. ಮಾಡಿ ಡಾಟ್ ಮಾಡಿ ಅವುಗಳನ್ನ ನಾವು ನಮ್ಮ ಕಬ್ಬಿನ ಗದ್ದೆ ಆದರೂ ಈಸಿ ಏನಾಗುತ್ತೆ ಅಂದರೆ, ಈ ಕಡೆ ಓಡಿದ್ರೆ ನಾವು ಆ ಕಡೆಯಿಂದ ಬಂದರೆ ಅವು ಹಸಿ ಇರುತ್ತಲ್ಲ, ಈ ಮಣ್ಣು ಕೆಸರೆಲ್ಲ ಹಾಕ್ಕೊಂಡು ನಿಲ್ತವೆ, ಓಡಲ್ಲ. ಒಂದು ಸ್ವಲ್ಪ ಅವಕ್ಕೆ ಏನಾದರೂ ಒಂದು ಸಮಸ್ಯೆ ಅನ್ನಿಸ್ತು ಅಂದರೆ ಸಪ್ರೇಟ್ ಆಗಲ್ಲ. ಅವು ಸಪ್ರೇಟ್ ಆಗಿಬಿಟ್ರೆ ನಮಗೆ ಕನ್ಫ್ಯೂಸ್ ಮಾಡಿಬಿಡ್ತವೆ. ಬಟ್ ಲಕ್ಕಿ ನಮಗೇನಾಯಿತು, ಅದು 2 ಒಟ್ಟಿಗೆ ಸಿಕ್ಕ ತಕ್ಷಣ ಏನಾಯಿತು, ಈ ಕಡೆನೂ ಕಬ್ಬಿನ ಗದ್ದೆ, ಈ ಕಡೆನೂ ಕಬ್ಬಿನ ಗದ್ದೆ, ಮಧ್ಯದಲ್ಲಿ ನಾವಿದ್ವಿ. 2 ಕಡೆ ಡಾಟ್ ಆದ ತಕ್ಷಣವೇ ಒಂದು 2 ನಿಮಿಷ ಮತ್ತೆ ವಾಪಸ್ ಹಂಗೆ ತಿರುಗಿ ಬಂದು ಅಲ್ಲೇ ಒಂದು ಕಡೆ ಸ್ಟ್ಯಾಂಡಿಂಗ್ ಇದರಲ್ಲಿ ಸೆಡೆಷನಲ್ಲಿ ಆಗಿಬಿಟ್ವು. ನಮ್ಮವರೆಲ್ಲ ಇಳಿದು ಎಲ್ಲ ಇವರು ವಿಕ್ರಮ್ ಇವರೆಲ್ಲ ಇಳಿದ್ರು. ಅಲ್ಲಿ ಹುಡುಗರನ್ನೆಲ್ಲ ಕರೆದು ನಾವು ಅದನ್ನು ಕಟ್ಟಿ ಕ್ರೇನ್ಗೆ ಹಾಕೋದು ನಮಗೆ ಚಾಲೆಂಜಿಂಗ್ ಆಯಿತು. ಯಾಕಂದ್ರೆ 4-5 ಗಂಟೆಗೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಮಳೆ ಸ್ಟಾರ್ಟ್ ಆಯಿತು, ಏನು ಮಾಡಿದ್ವಿ, ಇಷ್ಟೊತ್ತಲ್ಲಿ ಕ್ರೇನ್ಗೆ ಹಾಕಿ ನಾವು ಅದನ್ನು ಇಲ್ಲಿಗೆ ಫಿಲಿಬಿತ್ ನ್ಯಾಷನಲ್ ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು. ಇಲ್ಲಿಂದ ಒಂದು 150-200 ಕಿಲೋಮೀಟರ್ ಅದು. ಅಲ್ಲಿ ಹಾಗಿದ್ರೆ ಬೇಡ ಸರ್, ನಾವು ರಿಸ್ಕ್ ತೊಗೊಳ್ಳಲ್ಲ. ಈ ಥರ ಇದ್ರೂ ಮರ, ಸಿಲ್ವರ್ ಮರ ಇರ್ತಾವಲ್ಲ, ಸಣ್ಣ ಮರ ಸರ್, ಆ ಥರ ಒಂದು ಅಲ್ಲೊಂದು 2 ಮರ ಇದ್ವು ಸರ್ ನಮ್ಮ ಲಕ್ಕಿಲಿ. ಅದನ್ನು ತಂದು ಅವಕ್ಕೆ ಪ್ಲಾಸ್ಟಿಕ್ ಹಗ್ಗ ಎಲ್ಲ ಹಾಕಿ ಆ 2 ಮರಗಳಿಗೆ ಕಟ್ಟಾಕಿದ್ವಿ. ರಾತ್ರಿ ಎಲ್ಲ ಕಟ್ಟಾಕಿ ನಾವು ಫುಲ್ ನೈಟ್ ಆ್ಯಂಡ್ ಡೇ ಫುಲ್ ಜರ್ನಿ, ಫುಲ್ ಆಪ್ರೇಷನ್ ಇರೋದ್ರಿಂದ ನಮಗೆ ಸ್ವಲ್ಪ ನೀವು ರೆಸ್ಟ್ ತೊಗೊಳ್ಳಿ ಅಂಥೇಳಿ ನಮ್ಮ ಸನತ್ ಡಾಕ್ಟ್ರ್ ಇದ್ದವ್ರು ಅಲ್ಲೇ ಉಳ್ಕೊಂಡ್ಬಿಟ್ರು. ನಾನು ನೈಟ್ ನೋಡ್ಕೊತೀನಿ, ನೀವು ರೆಸ್ಟ್ ತೊಗೊಳ್ಳಿ ಸರ್, ನಾಳೆ ನಿಮ್ಗೆ ಫುಲ್ ಕೆಲಸ ಇರುತ್ತೆ ಅಂತ. ಸರಿ, ರಾತ್ರಿ 2 ಗಂಟೆ 3 ಗಂಟೆಗೆ ಹಗ್ಗ ಕಟ್ ಮಾಡ್ಕೊಂಡ್ಬಿಟ್ಟಿತ್ತು ಒಂದು ಆನೆ. ಮತ್ತೆ ಅದಕ್ಕೆ ಸ್ವಲ್ಪ ನಾವು ಟಾಪ್ ಅಪ್ ಅಂತ ಒಂದು ಸ್ವಲ್ಪ ಔಷಧಿಗಳನ್ನ